Welcome back to Bag Collections. Hello everyone, welcome back to my YouTube channel. I'm Sneha Gowda. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಯಾರೆಲ್ಲ ಫ್ರೀ ಮಾಡ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತು ನಾನು ಬ್ಯಾಗ್ ಚೇಂಜ್ ಮಾಡಿದ್ದೀನಿ ಗೈಸ್, ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಳೇ ವಿಡಿಯೋ ಮಾಡ್ತಿದ್ನಲ್ಲ ಆ ಬ್ಯಾಕ್ಗ್ರೌಂಡೇ ಇಲ್ಲ ಅಥವಾ ಇದಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. And subscribe ಮಾಡೋದನ್ನು ಮರಿಬೇಡಿ. And let's start the video. And ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳ್ದಂಗೆ ಬ್ಯಾಗ್ ಕಲೆಕ್ಷನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಬ್ಯಾಗ್ ಪ್ಯಾಕ್ಸ್ ಕಲೆಕ್ಷನ್ಸ್ ಆ್ಯಂಡ್ ಸ್ಲಿಂಗ್ ಬ್ಯಾಗ್ ಆ್ಯಂಡ್ ಬಾಕ್ಸ್ ಸ್ಲಿಂಗ್ ಬ್ಯಾಗ್ ಆ್ಯಂಡ್ ನಾನು ಯಾವ್ಯಾವ ಥರ ಎಲ್ಲ ಬ್ಯಾಗ್ಸ್ ತೊಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ. And let's start the video. And ಇಲ್ಲಿ ನಾನು ಫಸ್ಟ್ ಬ್ಯಾಗ್ ಬಂದ್ಬಿಟ್ಟು ದಿಸ್ ಬಾಕ್ಸ್ ಸ್ಲಿಂಗ್ ಬ್ಯಾಗ್. ಇದು ನಾನು ಜೀನ್ಸಿಗೆ ಹಾಕೊಳ್ಳೋಕ್ಕೆ ಅಂತ ಇದನ್ನು ನಾನು ಮೀಶೋ ಅಲ್ಲಿ ಶಾಪ್ ಮಾಡಿದ್ದು ಸ್ಲಿಂಗ್ ಬ್ಯಾಗ್ನ ನಾನು. ಆ್ಯಂಡ್ ಇದು ಅಂದರೆ ನನಗೆ ತುಂಬ ಇಷ್ಟ. ಸೊ ಐ ಲವ್ ದಿಸ್. ಇದು ನೋಡ್ತಾ ಇರ್ಬೋದು, ತುಂಬ ಪ್ರಿಟಿಯಾಗಿದೆ. ಸೊ ನನಗೆ ಇದಂದರೆ ತುಂಬ ಇಷ್ಟ. ಆ್ಯಂಡ್ ಇದನ್ನು ಓಪನ್ ಮಾಡಿ ಒಳಗಡೆ ಹೆಂಗಿದೆ ಅಂತ ನೋಡೋದಾದರೆ ಲೈಕ್ ದಿಸ್. ಈ ಥರ ಇಲ್ಲಿ ಒಳಗಡೆ ಎಲಾಸ್ಟಿಕ್ ಇದೆ, ಇದು ಒಳಗಡೆ ನೀವೇನಾದರೂ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಇದು ಜಿಪ್ಪಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಜಿಪ್ಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಲಾಕ್ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇದನ್ನು ನೀವು ಈ ಥರ ಬಾಕ್ಸ್ ಆಗಿ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಡ ಅಂದರೆ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಈ ಥರ ಓಪನ್ ಮಾಡೋದಿದೆ, ಓಪನ್ ಮಾಡಿ ಯೂಸ್ ಮಾಡ್ಬೋದು. ಬೇಡ ನನ್ನ ಕೈಯಲ್ಲೇ ಇಟ್ಕೊಂಡು ಓಡಾಡ್ತೀನಿ ಅಂತ ಅಂದರೆ ಬಾಕ್ಸ್ನ ಮಾತ್ರ ನೀವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಬ್ಯಾಗ್. ದಿಸ್ ಇಸ್ ಫ್ರಮ್ ಮೀಶೋ. ಆ್ಯಂಡ್ ಇದ್ರದ್ದು ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ, ಐ ಫರ್ಗಾಟ್ ಇಟ್. ಆ್ಯಂಡ್ ದಿಸ್ ಇಸ್ ಬಾಕ್ಸ್ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ನನ್ನ ಸೆಕೆಂಡ್ ಬ್ಯಾಗ್ ಬಂದ್ಬಿಟ್ಟು ದಿಸ್ ಬೇಬಿ ಪಿಂಕ್ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ನಾನು ಫಸ್ಟ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದಿಸ್ ಈಸ್ ದ ಫಸ್ಟ್ ಬ್ಯಾಗ್ ನಾನು ಶಾಪ್ ಮಾಡಿದ್ದು. ಆ್ಯಂಡ್ ನನಗಿದೇನೋ ತುಂಬ ಕಲರ್ ಇಷ್ಟ ಆಯಿತು ಆ್ಯಂಡ್ ಪ್ಯಾಟರ್ನ್ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಚೈನ್ ಕೂಡ. ಆ್ಯಂಡ್ ಈ ಚೈನ್ ನಾನು ಈ ಬ್ಯಾಗ್ನ ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇದು ಚೈನ್ ಕಲರ್ ಕೂಡ ಒಂದು ಸ್ವಲ್ಪನೂ ಶೇಡ್ ಆಗಿಲ್ಲ. ನಾನು ತುಂಬ ಕಡೆ ಯೂಸ್ ಮಾಡಿದ್ದೀನಿ ಇದನ್ನು. ಆ್ಯಂಡ್ ದಿಸ್ ಇಸ್ ಸ್ಲಿಂಗ್ ಬ್ಯಾಗ್, ಬೇಬಿ ಪಿಂಕ್ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ಇದನ್ನು ನಾನು ಎಲ್ಲಿ ತೊಗೊಂಡೆ ಅಂತ ನಿಜ ಮಾಡ್ತೋಗಿದ್ದೀನಿ. ಆ್ಯಂಡ್ ಇದು ಒಳಗಡೆ ಓಪನ್ ಮಾಡಿದ್ರೆ ಸಿಂಪಲ್ ಆಗಿದೆ. ಒಳಗಡೆ ಏನು ಮಾಮೂಲಿ ಈ ಥರ ಬ್ಲ್ಯಾಕ್ ಶೀಟ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ಈ ಥರ ವೇರ್ ಮಾಡ್ಬೋದು. ಆ್ಯಂಡ್ ನನಗೆ ಇದು ತುಂಬ ಇಷ್ಟ. ಸೊ ದಿಸ್ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ದಿಸ್ ಕ್ಯಾರಿ ಬ್ಯಾಗ್. ಆ್ಯಂಡ್ ನನಗೆ ಈ ಕ್ಯಾರಿ ಬ್ಯಾಗ್ ಅಂದರೆ ತುಂಬ ಇಷ್ಟ ಗೈಸ್. ನನಗೆ ನಾನು ಇದು ನೋಡ್ಬಿಟ್ಟು ಎಷ್ಟು ಕಡೆ ಎಲ್ಲ ಸರ್ಚ್ ಮಾಡಿ ಹುಡುಕಿ ತಂದೆ ಅಂತ ಅಂದರೆ ಐ ವಾಸ್ ಜಸ್ಟ್ ಹೆಂಗೆ ಅಂದರೆ ನನಗೆ ಇದು ನುಗ್ಗೋರ್ಸಲ್ಲಿ ಸಾಕಾಗೋಗಿತ್ತು. ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು, ದಿಸ್ ಮ್ಯೋ
ಮಿಯೋ ಇದ್ರ ಮೇಲೆ ಮಿಯೋ ಮಿಯೋ ಅಂತ ಬಂದಿದ್ದಾರೆ. ಆ್ಯಂಡ್ ನನಗೆ ಕಲರ್ ಕೂಡ ತುಂಬ ಇಷ್ಟ. ಆ್ಯಂಡ್ ನಾನು ಇದನ್ನು ಎಲ್ಲಿ ತೊಗೊಂಬಂದಿದ್ದು ಅಂತ ಅಂದರೆ ಬೆಂಗಳೂರಲ್ಲಿ ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ನಮ್ಮ ಆಂಟಿರಲ್ಲೇ ಇರೋದು. ಸೊ ನಾನು ಅಲ್ಲಿ ಹಾಲಿಡೇಸಿಗೆ ಅಲ್ಲಿಗೆ ಹೋದಾಗ ಇದನ್ನು ನಾನು ಅಲ್ಲಿಂದ ತಂದಿದ್ದು ಗೈಸ್. ಆ್ಯಂಡ್ ಐ ರಿಯಲಿ ಲವ್ ದಿಸ್. ನನಗೆ ತುಂಬ ಇಷ್ಟ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಕಲರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಎಲ್ಲಾದರೂ ಅಂದರೆ ಇವತ್ತು ಹೋಗಿ ನಾಳೆ ಬರ್ತೀವಿ ಅಂತ ಅಂದರೆ ಇದರಲ್ಲಿ ನೀವು ಒಂದು 2 ಪೇರ್ ಆಫ್ ಡ್ರೆಸ್, ನಿಮ್ಮ ಮೇಕಪ್ ಐಟಮ್ಸ್ ಆ್ಯಂಡ್ ಏನು ಬೇಕಾದ್ರೂ ಇಟ್ಕೊಬೋದು. ತುಂಬ ಲಾರ್ಜ್ ಆಗಿದೆ ಈ ಬ್ಯಾಗು. ಸೊ ನನಗಿಷ್ಟ. ಇದು ಒಳಗಡೆ ಒಂದು ಈ ಥರ ಜಿಪ್, ಚಿಕ್ಕ ಜಿಪ್ ಅಂದರೆ ಅಮೌಂಟ್ ಗಿಮೌಂಟ್ ಏನಾದರೂ ಇಟ್ಕೊಳ್ಳೋಕ್ಕೆ ಆ ಥರ ಕೊಟ್ಟಿದ್ದಾರೆ. ಸೊ ನನಗೆ ಈ ಬ್ಯಾಗ್ ಅಂದರೆ ತುಂಬ ಇಷ್ಟ. ನಾನು ಇದನ್ನು ವಿಶಾಲ್ ಮಾಲಲ್ಲಿ ನೋಡಿದಾಗ ಗೈಸ್ ಫಸ್ಟ್ ಐ ಗೋ ಆ್ಯಂಡ್ ಪಿಕ್ ದಿಸ್. ನನಗೆ ಸೊ ಅದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಇದು ಹಿಂದೆ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಇದನ್ನು ಬಟ್ಟೆಗಳು ಇಟ್ಕೊಳ್ಳೋಕೆ ಯೂಸ್ ಮಾಡಲ್ಲ. ಏನಾದರೂ ಇವಾಗ ಎಲ್ಲಾದರೂ ಊರುಗಳ ಕಡೆ ಎಲ್ಲ ಹೋಗ್ಬೇಕಾದ್ರೆ ಬಾಡಿ ವಾಶ್ ಆ್ಯಂಡ್ ಮಾಯ್ಶ್ಚರೈಸರ್ ಆ ಥರ ಎಲ್ಲ ಮೇಕಪ್ ಐಟಮ್ಸ್ ಅಂದರೆ ಇವಾಗ ಎಲ್ಲಾದರೂ ನಾವು ಇವೆಂಟ್ಸಿಗೆಲ್ಲ ಹೋಗ್ಬೇಕಾದ್ರೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಇವನ್ ವೈಪ್ಸ್, ಶ್ಯಾಂಪೂ ಆ ಥರ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ. ಸೊ ಆ ಥರದ್ದು ಹಾಕ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ತೀನಿ ಇದನ್ನು. ಸೊ ನಾನು ಐ ಲವ್ ದಿಸ್. ನಾನು ಇದನ್ನು ಬೆಂಗಳೂರಿಗೆ ಹೋಗಿದ್ದಾಗ ವಿಶಾಲ್ ಮಾರ್ಟಲ್ಲಿ ಶಾಪ್ ಮಾಡಿದ್ದೀನಿ. ದಿಸ್ ಇಸ್ ಅ ಥರ್ಡ್ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ ಈ 2 ಬ್ಯಾಗ್ಸ್ ಅಂದರೆ ನನಗೆ ತುಂಬ ಇಷ್ಟ. ರೆಡಿನೇ ನೀವೆಲ್ಲ ನೋಡೋಕ್ಕೆ. ಆ್ಯಂಡ್ ದಿಸ್ 2 ಬ್ಯಾಗ್ಸ್ ಇದು ಓಪನ್ ಮಾಡಿ ನೋಡೋಣ. ಇದನ್ನು ನಾನು ರೀಸೆಂಟಾಗಿ ಶಾಪ್ ಮಾಡಿದ್ದು. ಸೊ ನಾನು ಇನ್ನೂ ಯೂಸ್ ಮಾಡಿಲ್ಲ ಇದನ್ನು. ಇವತ್ತು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಬ್ಯಾಗ್ ಗೈಸ್. ತುಂಬ ಅಂದರೆ ತುಂಬ ಪ್ರಿಟಿಯಾಗಿದೆ. ಆ್ಯಂಡ್ ನಾನು ನೋಡಿದ ತಕ್ಷಣ ಅಲ್ಲಿ ಅವ್ರ ಬ್ಯಾಗ್ಸ್ ಹಾಕಿದ್ದ ಕಲೆಕ್ಷನ್ಸ್ ನೋಡಿದ್ರೆ ಗೈಸ್ ನನಗೆ ಎಲ್ಲ ತೊಗೊಳಕ್ಕೆ ಆಸೆ. ಬಟ್ ನಾನು ಅವತ್ತು 2 ಶಾಪ್ ಮಾಡ್ಕೊಂಡು ಬಂದೆ. ಇದು ಮತ್ತು ಕವರಲ್ಲಿ ತೋರಿಸಿದ್ನಲ್ಲ ಅದು. ಆ್ಯಂಡ್ ಇದ್ರದ್ದು ಬೆಲ್ಟ್ ಬಂದ್ಬಿಟ್ಟು ಈ ಥರ ಇದೆ, ನೋಡ್ತಾ ಇರ್ಬೋದು ನೀವು. ಪಿಂಕ್ ವಿತ್ ವೈಟ್. ಆ್ಯಂಡ್ ದಿಸ್ ಬ್ಯಾಗ್ ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಳಗಡೆ ನೋಡೋದಾದರೆ ಇಷ್ಟ ಅಂದರೆ ನೀವು ಫೋನ್ ಕ್ಯಾರಿ ಮಾಡ್ಬೋದು ಆ್ಯಂಡ್ ಅಮೌಂಟ್ ಕ್ಯಾರಿ ಮಾಡ್ಬೋದು. ಇಷ್ಟು ಗ್ಯಾಪ್ ಇದೆ. ಸೊ ಆ್ಯಂಡ್ ಲಾಕ್ ನೋಡೋದಾದರೆ ಲೈಕ್ ದಿಸ್ ಈ ಥರ ಲಾಕ್ ಮಾಡೋದು. ಆ್ಯಂಡ್ ದಿಸ್ ಬ್ಯಾಗ್ ಆ್ಯಂಡ್ ಐ ಲವ್ ದಿಸ್. ಒಬ್ಬೊಬ್ರು ಈ ಥರನೂ ಕ್ಯಾರಿ ಮಾಡ್ತಾರೆ, ಒಬ್ಬೊಬ್ಬರು ಕ್ರಾಸ್ ಲೈನ್ ಬ್ಯಾಗ್ ಥರನೂ ಯೂಸ್ ಮಾಡ್ತಾರೆ. ಬಟ್ ನೀವು ನೋಡ್ತಾ ಇರ್ಬೋದು ಕಲರ್ ವೈಸ್ ನನಗೆ ತುಂಬ ಇದ್ರ ಮೇಲೆ ತುಂಬಾ ಕ್ರಶ್ಶು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ತಂದಿರೋದು ನೀವು ನೋಡಿದ್ರೆ ಫುಲ್ ಫಿದಾಗೋಗ್ತೀರ ಗೈಸ್. ಆ್ಯಂಡ್ ನೋಡ್ತಾ ಇರ್ಬೋದು ದಸ್. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ನೋಡೋಣ ಇವಾಗ. Are you all ready to see this? ನನಗೆ ಫುಲ್ ಶೈ ಫೀಲ್ ಗೈಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಈ ಥರ ಬ್ಯಾಗ್ ಫಸ್ಟ್ ಟೈಮ್ ಶಾಪ್ ಮಾಡಿರೋದು. ಸೊ ದಿಸ್ ಆ್ಯಂಡ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಲೈಕ್ ದಿಸ್ ನೀವೆಲ್ಲಾದರೂ ಟ್ರೆಡಿಷ್ನಲ್ ವೇರ್ ಮಾಡಿದಾಗ ಈ ಥರ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ ವೈಸ್ ಐ ಲವ್ ದಿಸ್ ಸೋ ಗುಡ್. ಇದು ಬ್ರೌನ್ ವಿತ್ ವೈಟ್ ಇದೆ, ನೋಡ್ತಾ ಇರ್ಬೋದು. ತುಂಬ ಸಿಂಪಲ್ ಆಗಿದ್ರು ಗೈಸ್, ತುಂಬ ಪ್ರಿಟಿಯಾಗಿದೆ. ನೀವು ಈ ಥರನೂ ವೇರ್ ಮಾಡ್ಬೋದು, ಅದರ್ವೈಸ್ ಈ ಥರ ಕೂಡ ವೇರ್ ಮಾಡ್ಬೋದು ನೀವು. ಆ್ಯಂಡ್ ದಿಸ್ ಇಸ್ ಟ್ರೆಂಡಿಂಗ್ ಬ್ಯಾಗ್ ನಾವು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಅವ್ರು ಫಸ್ಟ್ ತೋರಿಸಿದ ತಕ್ಷಣ ನಾನು ಐ ನೀಡ್ ದಿಸ್ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಇದನ್ನು ತೊಗೊಂಡು ಇಟ್ಕೊಬಿಟ್ಟೆ. ಇದು ಸೆಲೆಕ್ಟ್ ಮಾಡಿ ಆದಮೇಲೆ ಆ ಪಿಂಕೆಲ್ಲ ಸೆಲೆಕ್ಟ್ ಮಾಡಿದ್ದು ನಾನು. ಆ್ಯಂಡ್ ಇದು ನೀವು ಒಳಗಡೆ ನೋಡೋದಾದರೆ 2 ಜಿಪ್ಸ್ ಇದೆ. ಆ್ಯಂಡ್ ನೀವು ಇದನ್ನು ಆ್ಯಂಡ್ ಫೋನ್ ಎಲ್ಲಾದರೂ ಮ್ಯಾರೇಜ್ ಅಥವಾ ಈವೆಂಟ್ಸಿಗೆ ಹೋದಾಗ ನೀವು
ಫೋನು ಅಥವಾ ಚಿಕ್ಕ ಚಿಕ್ಕ ಲಿಪ್ಸ್ಟಿಕ್ ಐ ಶ್ಯಾಡೋ ಆ ಥರ ಕ್ಯಾರಿ ಮಾಡೋಕ್ಕೆ ಇದು ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಆ್ಯಂಡ್ ದಿಸ್ ತುಂಬ ಚೆನ್ನಾಗಿದೆ ಗೈಸ್. ಐ ರಿಯಲಿ ಲವ್ ದಿಸ್ 2 ಬ್ಯಾಗ್ಸ್. ಆ್ಯಂಡ್ ಈ 2 ಬ್ಯಾಗ್ಸ್ನ ನಾನು ಎಲ್ಲಿ ಶಾಪ್ ಮಾಡಿದ್ದು ಅಂತಂದರೆ ತುಮಕೂರಲ್ಲಿ ಫ್ಯಾಷನ್ ಲೈನ್ ಅಂತ ಒಂದು ಶಾಪ್ ಇದೆ. ಅವರು ಅಲ್ಲಿಗೆ ಮುಂಬೈಯಿಂದ ಮತ್ತು ದುಬೈಯಿಂದ ಈ ಬ್ಯಾಗ್ಸ್ನ ತರಿಸ್ತಾರಂತೆ. ಆ್ಯಂಡ್ ಫಿಕ್ಸೆಡ್ ರೈಟ್ ₹1 ಕೂಡ ಕಮ್ಮಿ ಮಾಡಲ್ಲ ಗೈಸ್. ಬಟ್ ಕ್ವಾಲಿಟಿ ವೈಸ್ ಹೋದರೆ ಇಟ್ಸ್ ವಾಸ್ ವೆರಿ ಗುಡ್. ಅಂದರೆ ಕಲೆಕ್ಷನ್ಸು ತುಂಬ ಕಲೆಕ್ಷನ್ಸ್ ಇದೆ ಗೈಸ್. ಅಲ್ಲಿಗೆ ಹೋದರೆ ಎಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಾನೇ ಅಲ್ಲಿ ಒಟ್ಟು 3 ಬ್ಯಾಗ್ಸ್ ತಂದಿದ್ದೀನಿ. ಇನ್ನೊಂದು ತೋರಿಸ್ತೀನಿ. ದಿಸ್ ಇಸ್ 2 ಬ್ಯಾಗ್ಸ್. ಆ್ಯಂಡ್ ಇದು ಎರಡು ಸೇರಿಸಿ ಐ ಥಿಂಕ್ ಅರೌಂಡ್ 1300 ಏನೋ 2 ಬ್ಯಾಗಿಗೆ ನಾನು ಸೇರಿಸ್ಕೊಟ್ಟಿದ್ದು 1300. ಆ್ಯಂಡ್ ಅವತ್ತು ಇನ್ನೊಂದು ತೊಗೊಳ್ಳೋಣ ಅಂತ ನೋಡಿದೆ ಗೈಸ್. ನಮ್ಮಮ್ಮ ಸ್ನೇಹ ಸಾಕು ಮನೇಲಿರೋದನ್ನೇ ಯೂಸ್ ಮಾಡಲ್ಲ ನೀನು. ಆ್ಯಂಡ್ ನನಗೆ ಇನ್ನೊಂದು ನಾನು ಸೋಂಬೇರಿ ಥರ ಮಾಡೋದು ಗೈಸ್. ಯಾರು ನೇತಾಕೊಂಡು ಹೋಗ್ತಾರೆ ಅದನ್ನು, ಯಾರು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ, ನಾನು ಸೋಂಬೇರಿ ಥರ ಮಾಡ್ತೀನಿ. ಸೊ ನಮ್ಮಮ್ಮ ಸ್ನೇಹ ಫಸ್ಟ್ ಈಗ 2 ತೊಗೊಂಡಿದ್ಯಲ್ಲ ಅದನ್ನು ಯೂಸ್ ಮಾಡು, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲಿ ಐ ಡಿಸೈಡೆಡ್ ಟು ಟೇಕ್ ದೀಸ್ 2 ಬ್ಯಾಗ್ಸ್. ಆ್ಯಂಡ್ ಇದು ಕಲರ್ ವೈಸ್ ಐ ಲವ್ ದಿಸ್ 2 ಬ್ಯಾಗ್ಸ್. ಆ್ಯಂಡ್ ಇದು ನೋಡ್ತಾ ಕುತ್ಕೊಂಡ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಯಾಗ್ಸ್ ನಾನು ಮಿಂತ್ರಾಯಿಂದ ಶಾಪ್ ಮಾಡಿರೋದು. ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಬಟ್ ಹೀಗೆ ಪ್ಯಾಕ್ ಮಾಡಿರ್ತೀವಿ. ಯೂಸ್ ಮಾಡಲ್ಲ ಜಾಸ್ತಿ, ಎಲ್ಲಾದರೂ ಹೋಗಿ ಬರುತ್ತೆ ಎಲ್ಲ ಯೂಸ್ ಮಾಡೋದಂತ ಹಂಗೆ ಪ್ಯಾಕ್ ಮಾಡಿರ್ತೀವಿ. ಲೆಟ್ಸ್ ಅನ್ಬಾಕ್ಸ್ ನೌ. And firstly, this small pretty Wildcraft bag. ಇದು Wildcraft ಬ್ಯಾಗು. ಅಂದರೆ ಎಲ್ಲಾದ್ರೂ ಪಿಕ್ನಿಕ್ ಎಲ್ಲ ಹೋಗ್ಬೇಕಾದ್ರೆ ಈ ಥರ ಚಿಕ್ಕದು ವಾಟರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ನ ಇಟ್ಕೊಂಡು ಹೋಗೋಕ್ಕೆ ಇದು ಇದಾಗುತ್ತೆ. ನಾನು ಇದನ್ನು Wildcraftಲ್ಲಿ ಮಿಂತ್ರಾದಲ್ಲಿ Wildcraft ಬ್ರ್ಯಾಂಡಲ್ಲಿ ನಾನು ಶಾಪ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಎಷ್ಟಕ್ಕೆ ಶಾಪ್ ಮಾಡಿದೆ ಅಂದರೆ 850ಗೆ ಶಾಪ್ ಮಾಡಿದ್ದೆ ಬ್ಯಾಗು. ತುಂಬ ಕ್ವಾಲಿಟಿ ಇದೆ ಗೈಸ್. ಐ ಲವ್ ದಿಸ್. ಆ್ಯಂಡ್ ಕಲರ್ ಆಲ್ಸೋ ಸೋ ಗುಡ್. ನಾನು ಇದನ್ನು ಆರ್ಡರ್ ಮಾಡಿದಾಗ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಫೈನಲಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸೇ ಆಗಲಿ ನೀವು ನೋಡ್ಬೋದು. ಆ್ಯಂಡ್ ವಾಷಬಲ್ ಕೂಡ ಇದೆ, ನೀರೆಲ್ಲ ನಿಂತ್ಕೊಳ್ಳಲ್ಲ. ಸೊ ನೋಡ್ತಾ ಇರ್ಬೋದು ತುಂಬ ಕ್ವಾಲಿಟಿ ಇದೆ. ಇಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಏನಾದರೂ ಫೋನ್, ಹ್ಯಾಂಡ್ ಕರ್ಚೀಫ್ ಆ ಥರ ಯೂಸ್ ಮಾಡೋಕ್ಕೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇದು ಓಪನ್ ಮಾಡೋದಾದರೆ ಇದ್ರ ಒಳಗಡೆ ನೀವು ನೋಡ್ಬೋದು. ಇಲ್ಲೊಂದು ಏನಾದರೂ ನೀವು ಇವಾಗ ಕಾಲೇಜಿಗೆ ಏನಾದರೂ ಎಕ್ಸಾಮ್ ಟೈಮಲ್ಲಿ ಅಥವಾ ಫಂಕ್ಷನ್ ಟೈಮಲ್ಲಿ ಏನಾದರೂ ತೊಗೊಂಡೋಗ್ತೀನಿ ಅಂದರೆ ಇಲ್ಲಿ ಶೀಟು ಆ ಥರ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲೊಂದು ಬಾಟಲ್ ಇಟ್ಕೊಳ್ಳೋಕ್ಕೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದ್ರೊಳಗೆ ಬಾಟಲ್ ಇಡ್ಬೋದು. ಆ್ಯಂಡ್ ಇಷ್ಟೇ. ನಾನು ತುಂಬ ಐಟಮ್ಸ್ನ ಕ್ಯಾರಿ ಮಾಡ್ಬೋದು ಇದರಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಫ್ರಮ್ ಮಿಂತ್ರಾ. ಆ್ಯಂಡ್ ಮಿಂತ್ರಾದಲ್ಲೇ ನಾನು ಇನ್ನೊಂದು ಬ್ಯಾಕ್ನ ಶಾಪ್ ಮಾಡಿದ್ದೀನಿ. ಇದು ಕಾಲೇಜಿಗೆ ತೊಗೊಂಡೋಗೋಕ್ಕೆ ಅಂತ ನಾನು ಶಾಪ್ ಮಾಡಿದ್ದು. ಬಟ್ ಇದನ್ನು ಕಾಲೇಜಿಗೆ ತೊಗೊಂಡು ಹೋಗ್ತಿಲ್ಲ ನಾನು. ಇದೊಂಥರ ಎಲ್ಲಾದರೂ ಊರಿಗೆ ಹೋಗಿ ಬರೋ ಹತ್ರಕ್ಕೆ ಬಟ್ಟೆಗಳನ್ನೆಲ್ಲ ಕ್ಯಾರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದನ್ನು. ಬಟ್ ತುಂಬ ಚೆನ್ನಾಗಿದೆ. ಜಾಸ್ತಿ ಬಟ್ಟೆ ಸ್ಟೋರ್ ಮಾಡ್ಬೋದು ಇದರಲ್ಲಿ. ಇದೊಂದು ಏನಾದರೂ ನೀವೇನಾದರೂ ಕಾಲೇಜಿಗೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಕ್ಲಿಪ್ ಬೋಲ್ಟ್ ಆ ಥರ ಎಲ್ಲ ಇಟ್ಕೊಳ್ಳೋಕ್ಕೆ, ಅಂದರೆ ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸೊ ಇದು ಕೂಡ ನಾನು Wildcraft. ಇದು ಕೂಡ ಮಿಂತ್ರಾದಲ್ಲಿ Wildcraftಯಿಂದ ತರಿಸಿದ್ದು. ಆ್ಯಂಡ್ ನಾನು ಇದನ್ನು ಆಫರ್ ಇದ್ದಾಗ ತರಿಸ್ಕೊಂಡಿದ್ದೆ. ಆ್ಯಂಡ್ ಇದನ್ನು ಕೂಡ ಅರೌಂಡ್ 750ಗೇನೋ ನಾನು ಶಾಪ್ ಮಾಡಿದ್ದು.
ನೋಡ್ತಾ ಇರ್ಬೋದು. ದಿಸ್ ಇಸ್ ಆಲ್ಸೋ ವಾಷಬಲ್. ಆ್ಯಂಡ್ ನಾನು ಬ್ಯಾಗ್ಸಲ್ಲಿ ಬ್ರ್ಯಾಂಡ್ನ ಪ್ರಿಫರ್ ಮಾಡೋದು ಅಂತಂದರೆ ವೈಲ್ಡ್ ಕ್ರಾಫ್ಟು ಮತ್ತು ಸ್ಕೈ ಬ್ಯಾಗ್ ಟೂ ಪ್ರಿಫರ್ ಮಾಡ್ತೀನಿ ನಾನು. ತುಂಬ ಕ್ವಾಲಿಟಿ ವೈಸ್ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವಾಷಬಲ್ ಕೂಡ ಇರುತ್ತೆ, ಬೇಗ ಹಾಳಾಗಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ದಿಸ್ ಇಸ್ ಫ್ಲಿಪ್ಕಾರ್ಟ್ ಬ್ಯಾಗ್ ವೈಲ್ಡ್ ಕ್ರಾಫ್ಟ್. ಮಿಂತ್ರಾಯಿಂದ ಶಾಪ್ ಮಾಡಿದ್ದು ವೈಲ್ಡ್ ಕ್ರಾಫ್ಟ್ ಬ್ಯಾಗ್. ಆ್ಯಂಡ್ ನಾನು ಮಿಂತ್ರಾದಲ್ಲೇ ಇನ್ನೊಂದು ಬ್ಯಾಗ್ ಕೂಡ ಶಾಪ್ ಮಾಡಿದ್ದೀನಿ ನಾನು. ಇದು ಸ್ಕೈ ಬ್ಯಾಗ್ ಬ್ರ್ಯಾಂಡಿಂದ ಶಾಪ್ ಮಾಡಿದ್ದೀನಿ ನಾನು. ಐ ಲವ್ ದಿಸ್ ಬ್ಯಾಗ್ ಬಿಕಾಸ್ ದಿಸ್ ಪ್ರಿಟಿ ಪೌಚ್ ಬೇರೆ ಇದೆ. ನಾನು ಈ ಬ್ಯಾಗ್ನ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಬಿಕಾಸ್ ಆಫ್ ದಿಸ್. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನನಗೆ ಲ್ಯಾವೆಂಡರ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಈ ಕಲರ್ ಸಿಕ್ಕಿದಾಗ ಐ ವಾಸ್ ಸೋ ಹ್ಯಾಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರಲ್ಲಿ ಜಿಪ್ಸ್ ನೋಡೋದಾದರೆ ಇಲ್ಲಿ ಒಂದು ಜಿಪ್ ಇದೆ, ಇದನ್ನು ಮಾಮೂಲಿ ಇದಿರುತ್ತೆ. ಆ್ಯಂಡ್ ಇದಕ್ಕೆ ಸೆಕೆಂಡ್ ಜಿಪ್ಪಿಗೆ ಅವರೇ ಚೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಓಪನ್ ಮಾಡೋದಾದರೆ ಕಲರ್ ನೋಡಿ ಗಾಯ್ಸ್, ಇಟ್ಸ್ ವಾಸ್ ವೆರಿ ನೈಸ್. ಈ ಥರ ಇದು ಒಳಗಡೆ ಈ ಥರ 2 ಜಿಪ್ಸ್. ಆ್ಯಂಡ್ ಸೆಕೆಂಡ್ ಜಿಪ್ಪಲ್ಲಿ ನೋಡೋದಾದರೆ ಈ ಥರ ನೀವು ಪೆನ್ನು, ಸ್ಟೆಪ್ಲರ್ಸ್ ಆ ಥರ ಇಟ್ಕೊಳ್ಳೋಕ್ಕೆ ಈ ಥರ 2 ಪಾಕೆಟ್ಸ್ ಆ್ಯಂಡ್ ಇನ್ನೊಂದು ದೊಡ್ಡ ಪಾಕೆಟ್ ಕೊಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ಜಿಪ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನು ಥರ್ಡ್ ಜಿಪ್, ಫೋರ್ತ್ ಜಿಪ್ ಎಲ್ಲ ಮಾಮೂಲಿ ಹಂಗೆ ನೀವು ಬುಕ್ಸ್ ಇಟ್ಸ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ ಆ ಥರದ್ದೇ ಮಾಮೂಲಿ ಇರೋದು. ಆ್ಯಂಡ್ ವಾರ್ಡ್ಗಳೇ ಕಲರು ಸ್ವಿಮ್ಮಿಂಗ್ ಪೂಲ್ ಥರ ಕಲರ್ ಇದೆ, ಹಂಗೆ ನೀರು ತುಂಬಿಕೊಂಡು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿಬಿಡ್ಬೋದು ಆ ಥರ. ಇಲ್ಲಿ ಹಿಂದೆ ಮಾಮೂಲಿ ಬ್ಯಾಗ್ಸ್ಗೆಲ್ಲ ಇರುತ್ತಲ್ಲ, ಲ್ಯಾಪ್ಟಾಪ್ ಕ್ಯಾರಿ ಬ್ಯಾಗ್ ಆ ಥರ ಇದೆ. ಆ್ಯಂಡ್ ಮಾಮೂಲಿ ಸೇಮ್ ಬುಕ್ಸ್ ಇಟ್ಕೊಳ್ಳೋಕ್ಕೆಲ್ಲ ಯಾವ ಥರ ಯೂಸ್ ಮಾಡ್ತೀರೋ ಆ ಥರ ಬ್ಯಾಗ್ಸ್. ಆಮೇಲೆ ಇದು ಕೇಳ್ದಂಗೆ ಒಂದು ಚಿಕ್ಕದು ಪೌಚ್ ಬೇರೆ ಕೊಟ್ಟಿದ್ದಾರೆ, ಏನಾದರೂ ಅಮೌಂಟ್ ಅಥವಾ ಇಂಪಾರ್ಟೆಂಟ್ ಥಿಂಗ್ ಇಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಈ ಕಡೆ ಬಾಟಲ್ ಕ್ಯಾರಿ ಮಾಡೋಕ್ಕೆ 2 ಸೈಡ್ ಕೊಟ್ಟಿದ್ದಾರೆ ಆ್ಯಂಡ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಬಾಟಲ್ ಲಾಕ್ ಆಗಿ ಬಿದ್ದೋಗ್ಬಾರ್ದು ಅಂತ ಅಂದ್ಬಿಟ್ಟು. ಇದು ಒಂದು. ಆ್ಯಂಡ್ ದಿಸ್ ಇಸ್ ಫ್ರಮ್ ಮಿಂತ್ರಾ. ಇದು ಆಲ್ಸೋ ನಾನು ಮಿಂತ್ರಾಯಿಂದ ತರಿಸಿದ್ದು ಸ್ಕೈ ಬ್ಯಾಗ್ ಇದು. ಆ್ಯಂಡ್ ಇದು ಅರೌಂಡ್ ನಾನು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಅಂದರೆ 1008 ರುಪೀಸ್ ಏನೋ ಕೊಟ್ಟೆ, ಅರೌಂಡ್ 1000 ಅಂತ ಅಂದ್ಕೊಳ್ಳಿ, 1000 ರುಪೀಸ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ವಾಷಬಲ್. ಆ್ಯಂಡ್ ಇದು ನೋಡ್ಬೋದು ನೀವು, ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ, ವಾಷಬಲ್. ಈ ಥರ ಇರೋ ಬ್ಯಾಗ್ಸ್ ತೊಗೊಂಡ್ರೆ ವಾಷಬಲ್ ಇರುತ್ತೆ ಆ್ಯಂಡ್ ನೀರು ನಿಲ್ಲಲ್ಲ, ಬೇಗ ಒಣಗುತ್ತೆ. ಸೊ ಸ್ಕೈ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ದಿಸ್ ಬ್ಯಾಗ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಫ್ಯಾಷನ್ ಲೈನ್. ಆ್ಯಂಡ್ ಇದನ್ನು ನಾನು ಫ್ಯಾಷನ್ ಲೈನಲ್ಲೇ ಶಾಪ್ ಮಾಡಿದ್ದು, ಈ ಬ್ಯಾಗ್ ಕೂಡ ನಾನು. ಆ್ಯಂಡ್ ನಾನು ಹೇಳ್ದಂಗೆ ಅಲ್ಲಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ ಒಳಗಡೆ ನೋಡ್ಬೋದು 2 ಸೈಡ್ಸ್ ಇದಿದೆ ಆ್ಯಂಡ್ ಒಂದು ಜಿಪ್ ಕೂಡ ಇದೆ. ಆ್ಯಂಡ್ ನೀವು ಈ ಥರ ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡಲ್ಲ ಅಂತ ಅಂದರೆ ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡೋಕ್ಕೆ ಕೂಡ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ ಒಳಗಡೆ, ಆ್ಯಂಡ್ ಆ ಥರನೂ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಇದು ಕೂಡ ಕಲರ್ ತುಂಬ ಕಾಮ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಫ್ರಮ್ ಫ್ಯಾಷನ್ ಲೈನ್. ಚೆನ್ನಾಗಿದೆ ಅಲ್ವಾ ಗೈಸ್? ಆ್ಯಂಡ್ ಫೈನಲಿ ಬ್ಯಾಗ್ ಕಲೆಕ್ಷನ್ಸ್ ಮುಗಿತು. ಇನ್ನೂ ಏನಾದರೂ ನಾನು ಮಿಕ್ಸಿದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಿಸ್ ಮಾಡದೆ ಹಾಕ್ತೀನಿ. ಸೊ ಇಷ್ಟು ಬಾಕ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.